ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ತಾಲೂಕಿನ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನೆರವೇರಿದವು. ಅರ್ಚಕ ಶೇಷು ಅವರ ನೇತೃತ್ವದಲ್ಲಿ ಬಯಲಾಂಜನೇಯ ಸ್ವಾಮಿಗೆ ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ ವಿಶೇಷ ಪೂಜೆಗಳು ಜರುಗಿದವು. ಈ ವೇಳೆ ಮಾತನಾಡಿದ ಅರ್ಚಕ ಶೇಷು ಅವರು, ಆಂಜನೇಯ ಸೀತಾದೇವಿಯನ್ನು ಕಾಣುವವರೆಗೂ ಆಹಾರ ಸೇವಿಸದೆ ವ್ರತ ಆಚರಿಸುತ್ತಾನೆ. ನಂತರ ಸೀತಾದೇವಿಯನ್ನು ನೋಡಿ ಅಲ್ಲಿನ ವನದಲ್ಲಿದ್ದ ಫಲಗಳನ್ನು ಸೇವಿಸುತ್ತಾನೆ. ಈ ಕಾಲದಲ್ಲಿ ನಡೆಸುವ ಪೂಜೆಗಳಿಂದ ಮೋಕ್ಷ ಸಿಗುತ್ತದೆ ಎಂದರು. ಇಂದು ವಿಶೇಷವಾಗಿ ಮಾರ್ಗಶಿರ ಮಾಸ ಶುದ್ಧ ತ್ರಯೋದಶಿ ಪ್ರಯುಕ್ತವಾಗಿ ಹನುಮದ್ ವ್ರತ ಸ್ವಾಮಿಯನ್ನು ವಿಶೇಷವಾಗಿ ನಾವೆಲ್ಲ ಕೂಡ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲ ದೇವರುಗಳಿಗೂ ಒಂದೊಂದು ವ್ರತವನ್ನು ಕೂಡ ಇದೆ. ವಿಶೇಷವಾಗಿ ಇವತ್ತಿನ ದಿವಸ ಕೂಡ ಸ್ವಾಮಿ ಲಂಕೆಗೆ ಹೋಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಮಯ. ಆ ಒಂದು ಸಮಯದಲ್ಲಿ ಸ್ವಾಮಿ ವ್ರತವನ್ನು ಆಚರಣೆ ಮಾಡ್ತಾನೆ. ಸೀತೆಯನ್ನು ನೋಡಬೇಕಂತ ಒಂದು ಆತುರದಿಂದ ಸೀತೆ ನೋಡೋವರೆಗೂ ಕೂಡ ನಾನು ಏನು ಕೂಡ ಮುಟ್ಟಲ್ಲ ಅಂತ ಹೇಳ್ಬಿಟ್ಟು ಆ ಭಗವಂತ ವ್ರತವನ್ನು ಮಾಡಿ ಸೀತೆ ನೋಡಿದ ಮೇಲೆ ಆತನೆಲ್ಲ ಕೂಡ ಕದಲಿ ವನದಲ್ಲೆಲ್ಲ ಕೂಡ ಭುಜಿಸ್ತಾನೆ. ಇದರಿಂದ ವಿಶೇಷವಾಗಿ ಆ ಸ್ವಾಮಿಯ ವ್ರತವನ್ನು ಇವತ್ತಿನ ದಿವಸ ಯಾರು ಆಚರಣೆ ಮಾಡ್ತಾರೋ ಅವರ ಇಷ್ಟಾರ್ಥಗಳೆಲ್ಲ ಕೂಡ ಆ ಆಂಜನೇಯ ಸ್ವಾಮಿ ನಮಗೆಲ್ಲ ಕೂಡ ಪರಿಹಾರ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಕೂಡ ಈ ಒಂದು ಪದ್ಮಪುರಾಣದಲ್ಲಿ ವಿಷ್ಣು ಪುರಾಣದಲ್ಲೆಲ್ಲ ಕೂಡ ಹೇಳಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ದಿವಸ ಪ್ರಾತಃ ಕಾಲದಲ್ಲಿ ಸ್ವಾಮಿ ಸನ್ನಿಧಾನದಲ್ಲಿ ಫಲಪಂಚಾಮೃತ ಅಭಿಷೇಕ ಹಾಗೂ ಹೂವಿನ ಅಲಂಕಾರ, ಸ್ವಾಮಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ನಾನಾ ಥರವಾಗಿರ್ತಕ್ಕಂಥ ಹಣ್ಣುಗಳಿಂದ ಸ್ವಾಮಿಗೆ ಅಲಂಕಾರ ಎಲ್ಲ ಕೂಡ ಮಾಡಿ ಇವತ್ತು ಭಕ್ತರ ಒಂದು ಸಹಕಾರದಿಂದ ಬೆಳಗ್ಗೆ 5:30ಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಸ್ವಾಮಿ ಸೇವೆ ನಡೀತಾ ಇರುತ್ತೆ. ಇತ್ತೀಚೆಗಷ್ಟೇ ಹನುಮ ಜಯಂತಿ ಆಚರಣೆ ಮಾಡಲಾಗಿದ್ದು, ವಾಯುದೇವರಿಗೆ ಇರುವ ಹನುಮದ್ ವ್ರತವನ್ನು ಆಚರಣೆ ಮಾಡುವುದು ಪುಣ್ಯದ ಕೆಲಸ ಆಗಿದೆ. ವಾಯುದೇವರಿಗೆ ಶ್ರಮ ಎಂಬುದೇ ಇಲ್ಲ. ಸಂಜೀವಿನಿ ಪರ್ವತವನ್ನೇ ಎತ್ತುಕೊಂಡು ದೇವರಿಗೆ ಆಯಾಸ ಎಂಬುದೇ ಕಂಡುಬಂದಿಲ್ಲವಂತೆ. ಅದರ ನಿಮಿತ್ತ ಹನುಮ ಜಯಂತಿ ಆಚರಿಸಿಕೊಂಡು ಬರಲಾಗುತ್ತಿದೆ. ದೇವರು ನಮ್ಮ ದೇಶದಲ್ಲಿ ರೈತರು ಹಾಗೂ ಸೈನಿಕರಿಗೆ ಆಯುಷ್ಯ ಆರೋಗ್ಯವನ್ನು ನೀಡಲಿ, ದೇವರ ಕೃಪೆ ಇರಲಿ ಎಂದು ತಿಳಿಸಿದರು. ಈ ಬಗ್ಗೆ ಪುರಸಭೆ ಮಾಜಿ ಅಧ್ಯಕ್ಷ ನರಸಿಂಹನಾಯ್ಡು ಮಾತನಾಡಿ, ಹನುಮಾನ್ ದೇವರು ನಾಡಿನ ಎಲ್ಲರಿಗೆ ಒಳಿತು ಮಾಡಲಿ, ಕಾಲ ಕಾಲಕ್ಕೆ ಉತ್ತಮ ಮಳೆ ಬೆಳೆಗಳಾಗಿ ರೈತಾಪಿ ಜನರ ಜೀವನ ಸುಧಾರಣೆಯಾಗಲಿ, ದೇಶದಲ್ಲಿರುವ ಎಲ್ಲ ಜನರು ಉತ್ತಮ ಆರೋಗ್ಯದಿಂದ ಜೀವಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.